ಪಾವಗಡದಲ್ಲಿ 32 ಶೂನ್ಯ ಶಿಕ್ಷಕರ ಶಾಲೆಗಳು. ತುಂಬಾ ಅತೀವ ತೊಂದರೆಯನ್ನು ಉಂಟು ಮಾಡ್ತಾ ಇದ್ದಾರೆ. ಬಡವರ ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಕೊರತೆ ಆಗ್ತಾ ಇದೆ. ಚುನಾಯಿತ ಪ್ರತಿನಿಧಿಗಳಾಗಿ ಗೆದ್ದಿದ್ದೀರಲ್ಲ, ಏನ್ ಮಾಡ್ತಾ ಇದ್ದೀರಾ ನೀವು? ಪರಿಹಾರ ಕಲ್ಪಿಸದಿದ್ರೆ ಬಿಜೆಪಿ ಉಗ್ರ ಹೋರಾಟದ ಎಚ್ಚರಿಕೆ. ಪಾವಗಡ ತಾಲೂಕಿನ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ತೀವ್ರ ಕೊರತೆ ಉಂಟಾಗಿದ್ದು 32 ಶಾಲೆಗಳು ಕಾಯಂ ಶಿಕ್ಷಕರಿಲ್ಲದ ಸ್ಥಿತಿಯಲ್ಲಿವೆ. ಈ ಸಮಸ್ಯೆಯನ್ನ ಕೂಡಲೇ ಬಗೆಹರಿಸ್ತಾ ಇದ್ರೆ ಬಿಜೆಪಿ ವತಿಯಿಂದ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಅಂತ ತಾಲೂಕು ಘಟಕದ ಬಿಜೆಪಿ ಅಧ್ಯಕ್ಷ ಅಶೋಕ್ ಡಿಆರ್ ಎಚ್ಚರಿಕೆ ನೀಡಿದ್ದಾರೆ. ಇಂದು ಪಾವಗಡ ಪಟ್ಟಣದಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅನೇಕ ಸರ್ಕಾರಿ ಶಾಲೆಗಳಲ್ಲಿ ಅಗತ್ಯ ಸಂಖ್ಯೆಯ ಶಿಕ್ಷಕರಿಲ್ಲದ ಕಾರಣ ಬಡ ಹಾಗೂ ಗ್ರಾಮೀಣ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಗಂಭೀರವಾಗಿ ಹಾನಿಗೆ ಒಳಗಾಗಿದೆ ಎಂದು ಆರೋಪ ಮಾಡಿದರು. ಇನ್ನು ಸ್ಥಳೀಯ ಶಾಸಕ ಎಚ್ ವಿ ವೆಂಕಟೇಶ್ ಹಾಗೆ ಶಿಕ್ಷಣ ಇಲಾಖೆ ಸಮಸ್ಯೆ ಪರಿಹಾರದಲ್ಲಿ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿರುವುದು ಖಂಡನೀಯ ಎಂದರು. ಶಾಸಕರ ತವರು ಪಂಚಾಯಿತಿ ಬಿ ಹೊಸಳ್ಳಿ ಸರ್ಕಾರಿ ಶಾಲೆಯಲ್ಲಿ 102 ವಿದ್ಯಾರ್ಥಿಗಳಿದ್ದರೂ ಕೂಡ ಒಬ್ಬ ಕಾಯಂ ಶಿಕ್ಷಕರು ಇಲ್ಲದಿರುವುದು ಸರ್ಕಾರದ ವೈಫಲ್ಯಕ್ಕೆ ಸಾಕ್ಷಿಯಾಗಿದೆ ಎಂದು ಅವರು ಟೀಕಿಸಿದರು. ಈಗಿರುವ ಪರಿಸ್ಥಿತಿಯಲ್ಲಿ ಸರ್ಕಾರ ಮತ್ತು ಸ್ಥಳೀಯ ಶಾಸಕರು ಯಾವುದೇ ಒಂದು ಕಾಳಜಿ ವಹಿಸದಲ್ಲೇ ತುಂಬ ಅತೀವ ತೊಂದರೆಯನ್ನು ಉಂಟು ಮಾಡ್ತಾ ಇದ್ದಾರೆ. ಬಡವರ ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಕೊರತೆ ಆಗ್ತಾ ಇದೆ, ಅವರಿಗೆ ಅನಾನುಕೂಲ ಆಗ್ತಾ ಇದೆ, ಬಡವರ ಮಕ್ಕಳು ಓದ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಇದರ ಬಗ್ಗೆ ಏನಾದರೂ ಕ್ರಮ ಜರುಗಿಸಿಲ್ಲ ಅಂದರೆ ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿರಲಿ ಮತ್ತು ಸ್ಥಳೀಯ ಶಾಸಕರಿರಲಿ, ಸರ್ಕಾರ ಇರಲಿ, ಇವರ ಬಗ್ಗೆ ಕಾಳಜಿ ವಹಿಸದಲ್ಲೇ ಇದೇ ರೀತಿ ಮುಂದುವರಿಸ್ಕೊಂಡೋದ್ರೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾವೆಲ್ಲರೂ ಉಗ್ರ ಹೋರಾಟ ಮಾಡ್ತೀವಂತ ಈ ಮೂಲಕ ನಮ್ಮ ಪಾವಗಡ ಶಾಸಕರಿಗೂ ಹಾಗೂ ಸರ್ಕಾರಕ್ಕೂ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಇನ್ನು ಜಿಲ್ಲಾ ಕೋರ್ ಕಮಿಟಿ ಸದಸ್ಯ ಡಾಕ್ಟರ್ ಜಿ ವೆಂಕಟರಾಮಯ್ಯ ಅವರು ಮಾತನಾಡಿ, ನಂಜುಂಡಪ್ಪ ವರದಿ ಪ್ರಕಾರ ಪಾವಗಡ ಹಿಂದುಳಿದ ಪ್ರದೇಶವಾಗಿದೆ. ಇಲ್ಲಿನ ಬಡ ಕುಟುಂಬಗಳ ಮಕ್ಕಳು ಸರ್ಕಾರಿ ಶಾಲೆಗಳನ್ನೇ ಅವಲಂಬಿಸಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಶಿಕ್ಷಕರ ಕೊರತೆಯಿಂದ ಮಕ್ಕಳ ಭವಿಷ್ಯಕ್ಕೆ ಧಕ್ಕೆಯಾಗುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಮೊದಲಿನ ಪಾವಗಡ ತಾಲೂಕು ನಂಜುಂಡಪ್ಪ ವರದಿ ಪ್ರಕಾರ ಬಹಳ ಬ್ಯಾಕ್ವರ್ಡ್ ತಾಲೂಕು ಅಂತ ಎಲ್ಲರೂ ಗೊತ್ತಿರೋದು. ಇಲ್ಲಿ ಮುಖ್ಯವಾಗಿ ದಲಿತ ಮತ್ತು ಹಿಂದುಳಿದ ಸಮಾಜ ಜಾಸ್ತಿ ಇರೋ ತಾಲೂಕಿದು. ಇವಾಗ ದುಡ್ಡಿರೋರು ಎಲ್ಲಿ ಬೇಕಾದರೂ ಓದ್ತಾರೆ, ಬೇಕಾದ್ರೆ ಚೆನ್ನಾಗಿಲ್ಲ ಅಂದರೆ ಪ್ರೈವೇಟ್ ಹಾಸ್ಪಿಟ್ಲ್ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾರೆ, ಓದ್ಕೊಡ್ತಾರೆ. ಈ ಬಡ ಮಕ್ಕಳಿಗೆ ಅಲ್ಲಿ ಸರ್ಕಾರಿ ಶಾಲೆಯಲ್ಲೇ ಓದಬೇಕು ಅವರು, ಇಲ್ಲಾಂದರೆ ಅವ್ರು ಓದನ್ನು ನಿಂತ ಹೋಗ್ತಾರೆ. ಇಂಥ ಪರಿಸ್ಥಿತಿ ಇದ್ದಾಗ ಇದೇ ವೇಳೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಾವಗಡ ರವಿಯವರು ಮಾತನಾಡಿ, ಶಾಲಾ ಮಕ್ಕಳಿಗೆ ನೀಡಬೇಕಾದ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯು ಅಸ್ತವ್ಯಸ್ತವಾಗಿದೆ. ಅಕ್ಕಿ, ಬೆಳೆ, ಎಣ್ಣೆ, ಮೊಟ್ಟೆ ಸೇರಿದಂತೆ ಅಗತ್ಯ ಆಹಾರ ಸಾಮಗ್ರಿಗಳ ಸರಬರಾಜಿಗೆ ಸಂಬಂಧಪಟ್ಟಂತೆ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಳ್ಳದ ಕಾರಣ ಶಾಲೆಗಳು ಹಾಗೆ ವಿದ್ಯಾರ್ಥಿಗಳು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಇನ್ನು ಶಿಕ್ಷಕರ ಮೇಲೆಯೂ ಕೂಡ ಹೆಚ್ಚುವರಿ ಒತ್ತಡ ಬೀಳುತ್ತಿದೆ. ಮಕ್ಕಳಿಗೆ ಪೌಷ್ಟಿಕ ಆಹಾರ ಒದಗಿಸುವುದು ಕಷ್ಟಕರವಾಗಿದೆ ಅಂತ ಆರೋಪ ಮಾಡಿದರು. 58 ಜನ ಮಕ್ಕಳಿದ್ದಾರೆ. ಅಲ್ಲಿ ಒಬ್ಬ ರಾಮಾಂಜನೇಯ ಅನ್ನೋರನ್ನ ರಿಪೀಟ್ ಮಾಡಿದ್ದಾರೆ. ಇನ್ನ ಬೇರೆ ಇವಾಗ 75 ಜನ ಮಕ್ಕಳಿದ್ದಾರೆ. ಎಲ್ಲಿ ಮಧ್ಯೆ 75 ಜನ ಮಕ್ಕಳಿದ್ದಾರೆ. ಅಲ್ಲಿ ನಾಗೇಶ್ ಅನ್ನೋ ಟೀಚರ್ಸ್ನ ರಿಪೀಟ್ ಮಾಡಿದ್ದಾರೆ, ಹೇಳಿದ್ದಾರೆ. ಸೋಮವಾರ ಶನಿವಾರ 2 ದಿನ ಮಾತ್ರ ಅಲ್ಲಿ ಸ್ಕೂಲ್ಗೆ ಹೋಗಕ್ಕೆ ಹೇಳಿದ್ದಾರೆ. ಇನ್ನು ಉಳಿದಿದ್ದ ದಿನ ಆ ಮಕ್ಕಳ ಭವಿಷ್ಯ ಏನು, ರಜಾನ ಇಲ್ಲ, ಅವ್ರಿಗೆ ಊಟದ ವ್ಯವಸ್ಥೆ ಯಾರು ನೋಡ್ಕೊಂತಾರೆ? ಆ ಪರಿಸ್ಥಿತಿ ಏನು? ಇದೇ ರೀತಿ 32 ಸ್ಕೂಲ್ಗಳ ಪಟ್ಟಿ ಕೊಟ್ಟಿದ್ದಾರೆ. ತಾವು ಮಾರ್ಚಲ್ಲಿ ಅಕ್ಕಿ ಕೊಟ್ಟಿರೋದು, ಇವತ್ತುವರೆಗೂ ಅಕ್ಕಿ ಕೊಟ್ಟಿಲ್ಲ. ಆ ಶಿಕ್ಷಕ ತನ್ನಲ್ಲಿ ಇರ್ತಕ್ಕಂಥ ಬೇಳೆ ಇಲ್ಲ ಅಂದ್ರೆ ಬೇರೆ ಸ್ಕೂಲ್ಗಳಿಗೆ ಹೋಗಿ ಬೇಳೆ ಹುಡುಕ್ತಾ ಇದ್ದಾನೆ. ಎಣ್ಣೆ ಇಲ್ಲ ಅಂದ್ರೆ ಬೇರೆ ಸ್ಕೂಲ್ಗೆ ಹೋಗಿ ಎಣ್ಣೆ ಹುಡುಕ್ತಾ ಇದ್ದಾನೆ. ಅಕ್ಕಿ ಇಲ್ಲ, ಅಕ್ಕಿ ಕೇಳಿದ್ರೆ ಅವ್ರ ಹತ್ರ ಇವಾಗ ಮಾಹಿತಿ ತಗೊಂಡಾಗ ಅಕ್ಕಿ ಬಂದಿದೆ, ಗೋಡನಿಂದ ಸಪ್ಲೈ ಮಾಡಕ್ಕೆ ಇನ್ನ ಅವ್ರು ಯಾರು ಒಪ್ಕೊಂತ ಇಲ್ಲ ಅಂತ. ಅಕ್ಕಿ ತಂದು ಗೋಡನಾಗ ಇಟ್ಕೊಂಡು ನೀವೇನ್ ಮಾಡ್ತಾ ಇದ್ದೀರಾ? ತಿಂಗಳ ಅಕ್ಕಿ ಏನಾಗುತ್ತೆ, ಆಮೇಲೆ ಲೆಕ್ಕ ಯಾವ ರೀತಿ ತೋರಿಸ್ತೀರಾ? ಮಕ್ಕಳ ಭವಿಷ್ಯದ ಜೊತೆ ಆಟ ಆಡ್ತಾ ಇದ್ದೀರಲ್ಲ, ನೀವೇ ಬೇಕಾ? ದಯವಿಟ್ಟು ಇಲ್ಲಿರೋ ಅಧಿಕಾರಿಗಳಿಗಾಗಲಿ ಸರ್ಕಾರಕ್ಕಾಗಲಿ ನಾನು ಆಗ್ರಹ ಮಾಡೋದಿಷ್ಟೇ, ನಿಮ್ಮ ಕೈಲಿ ಆಗಲಿಲ್ಲ ಅಂದ್ರೆ, ಅಲ್ಲಿ ಟೀಚರ್ ಕೊಡೋಕ್ಕಾಗಲಿಲ್ಲ ಅಂದರೆ, ಆ ಶಿಕ್ಷಕನಿಗೆ ಸಹಾಯ ಮಾಡೋಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡೋಕ್ಕೆ ಅನುವು ಕೊಡೋಕ್ಕಾಗಲ್ಲ ಅಂದರೆ ಆ ಸ್ಕೂಲ್ಗಳನ್ನು ಮುಚ್ಚಿ ಆ ಮಕ್ಕಳು ಭವಿಷ್ಯದ ಜೊತೆ ಆಟ ಆಡಕ್ಕೆ ಹೋಗಬೇಡಿ. ಅದು ಬಡ ಕುಟುಂಬದಿಂದ ಬಂದಿರತಕ್ಕಂಥ ಮಕ್ಕಳ ಜೊತೆ ಅವ್ರನ್ನ ಜೊತೆಯಲ್ಲಿ
ಆಟ ಆಡಕ್ಕೆ ಹೋಗ್ಬೇಡಿ. ಆ ಮಕ್ಕಳು ಭವಿಷ್ಯದಲ್ಲಿ ಆಟ ಆಡೋದು ಬೇಡ. ನಾವು ಇನ್ನು ಕೆಲವೇ ದಿನ ಶಿಕ್ಷಕ ಪಡುವಾಗ ಕಷ್ಟಪಡ್ತಾ ಇದ್ದಾನೆ. ಆ ಶಿಕ್ಷಕ ಒಬ್ಬ ಶಿಕ್ಷಕ ಯಾರೋ ಒಬ್ಬ ಶಿಕ್ಷಕರನ್ನ ಡೆಪ್ಯೂಟ್ ಮಾಡಿದ್ದಾರೆ. ಆ ಒಬ್ಬ ಶಿಕ್ಷಕ 102 ಜನ ಮಕ್ಕಳಿಗೆ ಪಾಠ ಮಾಡಬೇಕು. ಆ ಒಬ್ಬ ಶಿಕ್ಷಕ 102 ಜನಗಳಿಗೂ ಊಟದ ವ್ಯವಸ್ಥೆ ಮಾಡಬೇಕು. ಒಂದು ವೇಳೆ ಸರ್ಕಾರ ಹಾಗೂ ಶಿಕ್ಷಣ ಇಲಾಖೆ ಸಂಬಂಧಪಟ್ಟಂತ ಅಧಿಕಾರಿಗಳು ಜನಪ್ರತಿನಿಧಿಗಳು ತಕ್ಷಣ ಎಚ್ಚೆತ್ತುಕೊಳ್ಳದ ಇದ್ರೆ ಭಾರತೀಯ ಜನತಾ ಪಕ್ಷದ ಪಾವಗಡ ತಾಲೂಕು ಘಟಕದ ವತಿಯಿಂದ ಉಗ್ರ ಹೋರಾಟ ಆರಂಭಿಸಲಾಗುವುದು. ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಯುವವರೆಗೂ ಕೂಡ ಹೋರಾಟವನ್ನ ನಿರಂತರವಾಗಿ ಮುಂದುವರಿಸಲಾಗುವುದು ಎಂದು ಬಿಜೆಪಿ ನಾಯಕರು ಎಚ್ಚರಿಕೆ ನೀಡಿದ್ದಾರೆ. ಇನ್ನೀ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್, ಖಜಾಂಚಿ ಪುನೀತ್, ಮುಖಂಡರಾದ ಶಂಕರ್ ನಾಯ್ಕ, ರಂಗನಾಥ್, ಪ್ರಭಾಕರ್, ಯುವ ಮೋರ್ಚಾ ಮುಖಂಡ ಮಂಜುನಾಥ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.